ತಂಗಿ ನಾ ಹೊಲಕ್ಕೆ ಹೋಗಿ ಬರ್ತೀನಿ. ಮಯ್ಯ ಬಂದಿಲ್ಲ ನೀನು? ಬಂದಿಲ್ಲ ಅಪ್ಪಾಜಿ ಇನ್ನ. ಒಟ್ಟ ಮನೆಗೆ ಬರೋದಿಲ್ಲಲ್ಲ ತಂಗಿ ಅವ, ಬರೀ ಉಣ್ಣಾಕ ಮುಕ್ಕೊಳಕ ಅಟ್ಟ ಬರಾಕತ್ತಾನಿಲ್ಲ. ಅಪ್ಪಾಜಿ ಅವ ಚಂದಾಗ ಮನೆ ಕಾಣಂಗಿಲ್ಲ. ನಿಮ್ಮವ ಫೋನ್ ಹಿಡ್ಕೊಂಡು ಯಾರ್ದಾರ ಕುಟ್ಟಾಗ ಫೋನ್ಯಾಗ ಕಟ್ಟೆ ಹಾಕತ್ಲು ತವ್ರ ಮನೆಯವ್ರು ಕುಟ್ಟಾಗ ಅಂದ್ರೆ ಕೆಳಗೆ ಹಿಡ್ದಾಗ ಫೋನ್ಯಾಗ ಮಾತಾಡ್ತಾ. ಈಗ ನೋಡಿ ಎಷ್ಟೊತ್ತಾತ್ ನೋಡಿ ಫೋನ್ಯಾಗ ಮಾತಾಡಕ್ಕೆ ಹೋಗೋದು. ಕೇಳೋದಂದ್ರೆ ಏಟಿರ್ತೈತಿ, ಎರಡು ಮಾತಾಡಿ ಇಡೋದಿರ್ತೈತಿ. ಇನ್ನೂ ಮುಗಿಸಿರ್ ನೋಡು. ಹಂಗೇನಿಲ್ಲ ಅಪ್ಪಾಜಿ, ಭಾಳ ಹೊತ್ತೇನು ಮಾತಾಡಲ್ಲವ, ಏನಾರಿದ್ರೆ ಅಟ್ಟ. ಅಯ್ಯ ಸುಮ್ಮನಿರ, ನಿನ್ಗೆ ಗೊತ್ತಿಲ್ಲ ತಂಗಿ. ಅವ್ರ ತವ್ರ ಮನೆ ಫೋನ್ ಹಚ್ಚಿದ್ರೆ ತೆಳಗ ಇಡಂಗಿಲ್ಲಕ್ಕಿ. ನೀನು ಸಾಲಿ ಕಲಿಯಾಗ ಬೇರೆ ಊರಾಗ ಇದ್ದಾಗಂತೂ ಈಕಿ ನೋಡಿ ರೋಸ್ ಹೋಗಿತ್ತು ನನಗತ್ತನು. ಮತ್ತಿನ್ನೂ ಅಂತ ಚಲೋ ಕಾಮನ್ ಫೋನ್ ಇಲ್ಲ. ಆ ಕೀಪ್ಯಾಡ್ ಫೋನ್ ಇಟ್ಕೊಂಡಾಗ ಇಟ್ಟು ಮಾತಾಡ್ತಾಳೆ. ಇನ್ನೇನಕ್ಕೆ ಚಲೋ ಹೊತ್ನೇದು ಎಲ್ಲ ಬರೋದಕ್ಕೂ ಫೋನ್ ಕೊಡಿಸಿಬಿಟ್ರೆ ಮೂವತ್ತು ಕೈಯಾಗಿಂದ ತೆಳಗೆ ಇಡಿಸ್ದಂಗೆ ಇಟ್ಕೊತಾಳಕಿ ಮೊಬೈಲ್. ಈಕಿ ಮಗ ಈಕಿದ ಕಲ್ತಾನವ. ಅವನು ಯಾವಾಗ ನೋಡು ಫೋನ. ತಂಗಿ ಬಂದ್ಲೋಡು. ತಂಗಿ ಇದು ನೋಡ, ರೇಖಾನ ಹತ್ರ ಮಾತಾಡೋ ಮುಂದೆ ಇದು ಎಟ್ಟು ಬರ ಫೋನ್ ಬಂತು. ಇದು ಯಾರ ನಂಬರ್ ನೋಡ ಗೊತ್ತಾಗ್ವಲ್ದು. ಅಲ್ಲಿ ಹೊಳೆ ಹಚ್ಚಿ ನೋಡು ಯಾರು ಅನ್ನೋದು ಗೊತ್ತಾಕತಿ. ಹೌದಲ್ಲ, ನಂಗೂ ತಲೆನ ಓಡ್ಲಿಲ್ಲ ನೋಡು, ಹಚ್ಚಿ ಕೇಳ್ಬೇಕನ್ನೋದು. ತಡೆ ಹಚ್ತೇನೆ. ಅಷ್ಟು ಬುದ್ಧಿ ಅಲ್ಲಿ ಬರ್ಬೇಕು ನಿನಗೆ. ದೇಹ ಬೆಳೆಸಿ ಬುದ್ಧಿ ಬೆಳೆಸಿಲ್ಲಿ ನಿನ್ನ ಮಗುಗೂ ಅದನ್ನ ಕಲಿಸಿ. ಈಗೇನು ಕೂಳು ತಿಂದಿರಲ್ಲ, ಹೊಲಕ್ಕೆ ಹೋಗ್ಬೇಕತ್ತಿದ್ದೀರ, ನನ್ನ ಕುಟ ಕದನ ಮಾಡ್ಬೇಕಂತ ನಿಂತೀರ. ಎದಕ್ಕೆ ನನ್ನ ಮಗನ ಎಲ್ಲದಕ್ಕೂ ಹೇಳಾಕತ್ತೀರಿ ನೀವು? ಯಾಕೆ ಅವ್ನು ನೋಡಿದ್ರೆ ನಿಮ್ಮ ಹಂಗ ಹೊಟ್ಟೆ ಸಂತ ತಕತ್ತೇನ? ಮತ್ತೆ ನಾ ಹುಡ್ಸಿಲ್ಲಲ್ಲ ಅವ್ಗೆ, ಅದಕ್ಕೆ ಅವ್ನು ನೋಡಿದ್ರೆ ನಂಗೆ ಸಂತ ತಾಕತಿ. ಮತ್ತೆ ಹಂಗ ಮಾಡಾಕತ್ತೀರಿ ನೀವು? ಎದಕ್ಕೆ ಅವನಿಗೆ ಎದ್ರ ಸಂಬಂಧ ಅವ್ನು ಮಾತಾಡಕತ್ತೀರಿ? ಈಗ ನಾ ಏನ್ ಮಾಡಿದೆ ಅಂತಂದು ಅಲ್ಲ. ನಿನ್ನ ಮಗ ಒಂದು ಮುಂಜಾನೆ ಹೋದವ, ಮಕ್ಕಳ ಹೊತ್ತಿಗೆ ಉಣ್ಣಾ ಹೊತ್ತಿಗೆ ಬಂದು ಹೊಕ್ಕಾನ. ಮನಿ ಜವಾಬ್ದಾರಿ ಅನ್ನೋದೈತಿ. 12 ವರ್ಷ ಹೋದ್ರ ಲಗ್ನದ ವಯಸ್ಸಾತು. ಹೇಳ್ತಿ ಬರಂಗಾದ್ರು ಅವ್ಗೆ ಇನ್ನೂ ಮನಿ ಜವಾಬ್ದಾರಿ ಇಲ್ಲ ಅಂದ್ರೆ ಇನ್ನ ಮುದುಕಾಗ ಮಟ ಓದದ ಮಾಡಕತ್ತಾನ. ಅಂತದ್ ಏನಾರು ಓದಾಕತ್ತಾನವ. ಸುಮ್ಮನೆ ಇದ್ದು ಬಿಡ್ರೆ, ನಾನು ತಲೆ ತಿನ್ನಬೇಡ್ರಿ. ಈಗ ಜಗಳ ಮಾಡಕ್ ನನಗೆ ಮೂಡಿಲ್ಲ. ಕೂಳು ತಿಂದಿರಲ್ಲ, ಸುಮ್ ಹೊಲಕ್ಕೆ ಹೋಗ್ರತ್ತ. ಹಲೋ ಹಲೋ, ಯಾರು? ನಾನು ಹೇಳ್ಬೇಕು ತಂಗಿ ಮದುವೆ ಅಣ್ಣ. ಹಲೋ ಅಣ್ಣ, ಆರಾಮದಿಯನ? ಏನು ಈ ನಂಬರಿಂದ ಹಚ್ಚಿ? ಇದು ಯಾರ ನಂಬರ್? ಯಾಕ ನಿನ್ನ ನಂಬರ್ ಏನಾತ? ನಂದಲ್ವಾ ಇದು ನಂಬರ್ ತಂಗಿ. ನೀನು ಹಳೆ ಅಂದು ಏನೋ ಹೊಸ ಸಿಮ್ ತೊಗೊಂಡಿದ್ನಂತ, ಕರೆನ್ಸಿ ಐತೆಪ್ಪ ಬೇಕಾರೆ ಮಾತಾಡ್ಕೊ ಅಂತ ಹೇಳಿ ಕೊಟ್ನ, ಅದಕ್ಕೆ ಹಚ್ಚಿದ್ನ ಹೇಳು. ಹೌದನ, ಚಲೋ ಆತು ಬಿಡಿ ಅಣ್ಣ. ಆರಾಮದಿಯ? ನಾ ಹಚ್ಚಿದ್ದಪ್ಪ ನಿನಗೆ. ಮತ್ತೆ ಹುಡುಗಿದು ಇನ್ನೊಂದು 15 ದಿನ ಉಳಿತು ಲಗ್ನ ಅಂತ ಹೇಳಾಕ. ಮುಗೀತು. ಇನ್ನು ಅವ್ರ ಅಣ್ಣ ಫೋನ್ ಹಚ್ಚಾನಂದ್ರೆ ಇನ್ನು 2 ತಾಸು ಕಟ್ಟಿತಾತು. ಹೋಗಿ ಕುಳು ನೀರು ಬಿಟ್ಟು ಕಟ್ಟಿತಾಳಕಿ ಫೋನ್. ಮೂನ ಹಡ ಸಾಕಾಗಿತ್ತು ನನಗೆ. ಹೋಲಿ ಬಿಡಪ್ಪಜ್ಜಿ, ಯಾಕೆ ತಲೆ ಕೆಡಿಸ್ಕೋತಿ? ಹೋಗಿ ನೀ ಹೊಲಕ್ಕೆ. ಮೂನವಾ ಇವ ಮನೆ ಪಾರಪತ್ತೇನಕ್ಕಿ ಕೈಯಾಗ ಸಿಕ್ಕಂಗೆ ಆಗೈತಿ. ಈ ಮನ್ಯಾಗ ಅಕ್ಕಿದ ನಡೆದು ಬಿಟ್ಟತ್ ನೋಡು. ಹೊಕ್ಕನಿ ಅವ ಬೋಸಡಿಕೆ ಬಂದ್ರೆ ಅವಂಗ ಕೂಳು ತಿಂದು ಹೊಲದ ಕಡೆ ಬರಕ್ಕೆ ಹೇಳವಂಗ. ಅಲ್ಲಿ ಹೊಲದಾಗ ಕೆಲಸ ಬಿದ್ದತಿ, ಮಾಡೋರ್ ಗತಿ ಇಲ್ಲ ಅಲ್ಲಿ. ಓಟು ಕರೆಂಟಿನ ಮನಿ ಕಸ ಹಡ್ಡೈತಿ. ಹತ್ತಿಗಿಡಬೇಕು, ಬರ್ಬೇಕು, ಮಾಡ್ಬೇಕು ಅನ್ನಂಗಿಲ್ಲ ಅವ. ಅವ್ನು ಬಂದ ಮ್ಯಾಗ ಕಳ್ಸವಂಗ. ಫೋನ್ ಹಚ್ಚಿದ್ರೆ ಎತ್ತಾಗ ತಯಾರಿಲ್ಲ ನೋಡವ. ಹೇಳ್ತೇನೆ ಹೇಳಪ್ಪಜ್ಜಿ. ಆತ ಹೋಗು, ನೀನು ಊಟ ಮಾಡೋ ಹೊತ್ತಾಗೈತಿ. ಅವನು ಹಂಗ ಮಾಡ್ತಾ ಹೋದ ತಂಗಿ ನಿಮ್ಮಪ್ಪ. ಹೋದ. ನೀನು ಬಾ ಉಣ ಬಾ. ನೀವು ಉಣ್ಣು ಹೋದ ತಂಗಿ, ಬರ್ತೇನೆ. ಹೇಳೇನ ಅತ್ತಿಯಾರ? ಏನ ತಂಗಿ, ಎಲ್ಲಿ ಹೊಂಟಿರಿ? ಎಲ್ಲಿಲ್ವಾ? ಯಾಕೆ? ಚಾ ಮಾಡ್ಕೊಂಡು ತರ್ಮಸ್ ಹಾಕೊಂಡು ರೆಡಿ ಆಗಿದ್ರಲ್ಲ, ಅದಕ್ಕೆ ಎಲ್ಲಿ ಹೊಂಟಿರಿ ಅಂತ ಕೇಳ್ದು. ಅದ ಈಕಿ ರೇಖವ 4 ವರ್ಷ ಸುಮಾರು ಒಂದಿಟ್ಟು ಚಾ ಮಾಡ್ಕೊಂಡು ಹೊಸ ಮನೆ ತಕ್ಕ ಬರ್ರಿ, ಗೋಂಡಿಗಳದಾರ ಏನೇನ ಮಾಡ್ಸೋರು ಬಂದಾರತ್ತ ಅವ, ಅದಕ್ಕೆ ಚಾ ಒಂದಿಟ್ಟು ಮಾಡ್ಕೊಂಡು ಬರ್ರಿ ಅಂದಿತ್ಲ, ಅದಕ್ಕೆ ಮಾಡ್ಕೊಂಡು ಹೊಂಟೇನಿ. ಅಕ್ಕಿ ಕೈಯ ನಾಳನ ನೀವು ಬೇಕಂದ್ರೆ ಮಾಡ್ಕೊಂಡು ಹೊಕ್ಕಾಳ. ಏನ ತಂಗಿ ಏನು ಮಾತಾಡ್ತೀಯ? ನಿಮ್ಮ ಅಕ್ಕದಾಳಕಿ. ಅಕ್ಕದ್ರೇನು? ನಾನು ನಿಮ್ಗೊಂದು ಕೆಲಸ ಹಚ್ಚೋದಿಲ್ಲ, ವಯಸ್ಸಾಗೈತಿ, ನಿಮಗೆ ಚಾ ಮಾಡ್ಕೊಂಡು ಬಾ ಅಂತ ಆರ್ಡರ್ ಮಾಡಿದ್ಲ ಅಕ್ಕಿ. ತಂಗಿ ಆಕೇನು ಆರ್ಡರ್ ಮಾಡಿಲ್ಲ, ಮತ್ತೆ ಚಾ ಮಾಡ್ಕೊಂಡು ಬರ್ಬೇಕ್ರಿ ಅಂದ್ಲ. ಅದಕ್ಕೆ ನೀ ಯಾಕೆ ಬರ್ತೀಯ ತಂಗಿ, ನಾನು ಅಡ್ಡಾಡ್ಕೊತ ಆ ಕಡೆ ಬರ್ತೇನೆ, ನಿಮ್ಮೂರ ಸಂಜಿಲೆ ಮಾಡ್ಕೊಂಡಂತ ನಾನು ಅಂದಿದ್ದೆ. ಪಾಪಕ್ಕೇನು ಅಂದಿಲ್ಲ. ಈ ಮನೆಗೆ ಕಾಲ್ಪವದ್ದು ನಾ ಬಂದನೆ, ಆಕಿ ಬಂದಾಳ, ತಿಳಿಯೋಲ್ದಂಗೆ ಆಗೈತೆ ನನಗತ್ತನು. ಹಂಗ್ಯಾಕ ತಂಗಿ, ಈ ಮನೆಗೆ ಕಾಲ್ಪವದ್ದು ಮೆಳಿ ಬಡದು ಬಂದಕ್ಕೆ ನೀನು, ಈ ಮನೆದು ಪೂರ ಅಧಿಕಾರ ನಿನಗ ಐತಿ. ಹಂಗಂತಂದು ಆಕಿಗೇನು ಕೊಟ್ಟೇವಂತ ಯಾರು ಅಂದಿರೋದು ನಿನಗೆ? ಅಲ್ಲ, ಆಕೇನು ಹೆಣ್ಮಗಳು ಹಂಗೆ ಅನ್ಕೊಳಕಿನಲ್ಲ, ಈ ಮನ್ಯಾಗ ಅಧಿಕಾರ ನಡೆಸ್ಬೇಕು ಅನ್ನಕ್ಕೆಲ್ಲ. ಎದಕ್ಕೆ ಮಾತಾಡ್ತೀಯ ಚಂದ್ರವ? ಇವತ್ತಿದ್ದು ನಾಳೆ ಹೊಕ್ಕಾರ. ಬೇಡ, 1 ತಿಂಗಳಿದ್ದಾರ, 15 ದಿನ ಇದ್ದಾರ ಅಟ. ಎದಕ್ಕೆ ಮಾತಾಡಿ? ಸ್ವಂತ ಅಕ್ಕ ಯಾಕೆ ಮಕ ಕೆಡಿಸ್ಕೊಂತಿ? ಇಟ್ಟು ದಿನ ಚಂದಾಗ ಅದೀರಿ, ಇನ್ನೊಂದು 4 ದಿನ ಅವ್ರ ಮನ್ಯಾಗ ಅವ್ರು ಇರ್ತಾರೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಕರಿ. ಎದಕ್ಕೆ ಹಂಗೆ ಸೆಟ್ ಅಂದ್ರೆ ಪುಟ್ಟ ಅನ್ನೋದು ಏನು ಕಲ್ತಿ ಅದನ್ನ? ನೀವು ಮೊದ್ಲಿನ ಥರ ಇಲ್ಲಿ ಬಿಡು ಚಂದ್ರವ. ಆತಲ್ಲ, ನಿಮ್ಮನ್ನು ಬುಟ್ಟಿಗೆ ಹಾಕೊಂಡಿರ್ಬೇಕು, ನೈಸಾಗಿ ಮಾತಾಡಿ. ಹಿಂಗ ಬಂದಾಳಕ್ಕಿ ಯಾವಾಗ್ಲೂ. ಗಂಡನ ಮನ್ಯಾಗ ಹಿಂಗ ಎಲ್ಲಾರನ್ನು ಬುಟ್ಟಿಗೆ ಹಾಕೊಂಡು ಅಲ್ಲಿ ಕೊರೋದು ಬಳದು ಎಲ್ಲ ತಂದಿರು ಗಾಳೆ ಮಾಡ್ಕೊಂಡು ಮನೆ ಕಟ್ಟಿಸ್ಕೊಳಕತ್ತಾಳ. ಹಂಗ ಇಲ್ಲಿ ಬಂದು ನನ್ನ ಸಂಸಾರದಾಗ ನನ್ನ ಗಂಡನು ಅತ್ತಿಗೇರ ಅಂತಿಕ್ಕಿ ದುಂಬಾಲ ತಿರ್ಗಂಗ ಮಾಡ್ಕೊಂಡಾಳ. ನಿನ್ನ ಸ್ವಂತ ಸಸಿಗಿನ ಹೆಚ್ಚಾಗಿ ನೋಡ್ಕೊಳಂಗ ನಿನ್ನ ಹಂಗ ಬುಟ್ಟಿಗೆ ಹಾಕೊಂಡಾಳ. ಇನ್ನು ನಂದೇನೈತಿ ಈ ಮನ್ಯಾಗ? ಅವು ಹುಡುಗರು ದೊಡ್ಡವನ ಅಂತಾವು, ಮತ್ತೆ ನನ್ನ ಕಾಲದ ಕಸ ಮಾಡಿಟ್ಟಿರಿ ಈ ಮನ್ಯಾಗ. ಇವ ನನಗೆ ನಿನ್ನಷ್ಟು ತಿಳುವಳಿಕೆಯಿಂದ ಮಾತಾಡಕ್ಕೆ ಬರೋದಿಲ್ಲವ. ಇವ ನನಗೆ ನಿನ್ನ ಕುಟಂಗ ಮಾತಿಗೆ ಹತ್ತಕ್ಕಾಗೋದಿಲ್ಲ ಚಂದ್ರವ್ವ.
ನನಗೆ ನಿನ್ನ ಕೊಟ್ಟಾಗ ಮಾತು ಕೊಡೋಕ್ಕೂ ಆಗೋದಿಲ್ಲ. ನಿನಗೆ ಏನು ಅನಿಸ್ತೈತಿ ಮಾತಾಡ, ಇದಕ್ಕೆ ನನ್ನ ಕಡೆ ಉತ್ತರ ಇಲ್ಲ ತಂಗಿ. ನನಗೆ ಹೆಂಗೆ ಉತ್ತರ ಕೊಡ್ತೀರಿ ನೀವು? ನಿಮ್ಮ ಪ್ರೀತಿ ಸಸಿ ಆಕಿನ ಆಗಿಬಿಟ್ಟಾಳು. ಚಂದ್ರವ, ನನ್ನ ಕುಟಾಗ ಜಗಳ ಮಾಡಕ್ಕೆ ನಿಂದ್ರ ಬೇಡವ. ನನಗೆ ಜಗಳ ಮಾಡಕ್ಕೆ ಸೊಗಸಿಲ್ಲ. ನಾನು ಜಗಳ ಮಾಡಿ ನೆಮ್ಮದಿ ಹಾಳು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಸುಮ್ಮನೆ ಇರ್ತಿ ಬಿಡು ಚಂದ್ರವ. ನೀ ಭಾಳ ಹಿಂಗೆ ಮಾಡಕತ್ತಿ ಅಂದ್ರೆ ನೋಡು, ಮತ್ತೆ ನಿನ್ನ ಗಂಡ ನೀನೇ ನುಗ್ಗ ಮಾಡ್ತಾನವ. ಯವ್ವ, ನಾ ಏನು ಹೇಳೋಂಗಿಲ್ಲ ಇನ್ನು. ಗೊತ್ತಾತ್ ನನಗೆ. ಅಂದ್ರೆ ನಿನ್ನ ಮಗ ಹೇಳಿ ನಾನು ಹೊಡೆಸಬೇಕಂತದ ಏನ ಹೆಂಗೆ? ಎದಕ್ಕೆ ಮಾತಾಡ್ತಿ? ಏನು ರೀತಿ ಹಾಕಿದ ಬಾಯಿ ಹಾಕಿದೇನು ಕೇಳ್ತೀಯ ತಂಗಿ? ಅಲ್ಲ, ಚಾ ಮಾಡ್ಕೊಂಡು ಬಂದಿದ್ದಿ, ಚಾ ಮಾಡ್ಕೊಂಡು ಬರದ್ರಾಗ ಹೊಳಿ ಮನೆಗೆ ಬಂದಿಯಲ್ಲ, ಯಾಕೆ? ಬರ್ತಿದ್ನಲ್ಲ, ಅಲ್ಲೇ ಇರ್ಬೇಕಿಲ್ಲ. ಯಾ ನೀವು ಫೋನ್ ಹಚ್ಚಿದೇರಿ, ಎತ್ತಲಿಲ್ಲ. ಹಂಗಾರೆ ಇನ್ನೂ ಶರಣಮ್ಮರ ಮನ್ಯಾಗ ಅದಿರ ಏನಂಗಾರೆ ನಾನು ಒಂದು ಕಪ್ ಮಾಡ್ಕೊಂಡು ಹೋದ್ರ ಅಂತ ಹೇಳಿ ಬಂದೆ. ತಂಗಿ ಇಲ್ಲ, ಆಗಲಕ್ಕ ಬಂದೆ 3:30 ಸುಮಾರು ಅವ್ರ ಮನೆಯಿಂದ ಅಂದು ಬಂದೆ. ಹಿಂಗೆ ಒಟ್ಟು ಹೋಗ್ತಾನೆ ಚಾ ಮಾಡ್ಕೊಂಡು ಅಂತಂದು ಮಾಡ್ಕೊಂಡು ತರ್ಮಸ್ಗೆ ಹಾಕಿಟ್ಟು ಇನ್ನೇನು ಬರಾಕತ್ತಿದ್ದೆ, ನೀನು ಬಂದೇ ಬಿಟ್ಟು ನೋಡಿ. ಮತ್ತೆ ನಡಿ ಹೋಗೋಣ. ಏನು ಅನ್ನಕತ್ತಿದ್ಲ ರೀ ಅತ್ತೀರ? ತಂಗಿ ಏನು ಅನ್ನಕತ್ತಿದ್ದಿಲ್ಲಕಿ? ನಾ ಎಲ್ಲ ಕೇಳಿಸ್ಕೊಂಡೆ ರೀ ಅತ್ತೀರ. ಏನು ಹೇಳಿವ ರೇಖವ, ನನಗೆ ಸಾಕಾಗೈತೆವ. ಯವ್ವ, ಏನು ಮಾಡೋದನ್ನ ತಿಳಿವಲ್ದಂಗಾಗೈತಿ. ಇವ ಏನು ತಲೆಗೆ ಹಚ್ಕೊಳಕ್ಕೆ ಹೋಗ್ಬೇಡ. ಇನ್ನಷ್ಟು ದಿನ ಇರ್ತೀರಿ ನೀನು ಹೊಟ್ಟೆಗೆ ಹಾಕ್ಕೊಂಡು ಕದನ ಮಾಡ್ಕೊಂಡು ಹೋಗ್ಬೇಡ್ರಿ. ಇಟ್ಟು ದಿನ ಚಂದಾಗದಿರಿ, ಚಂದಾಗಿದ್ದು ಚಂದಾಗಿ ಹೋಗ್ರಿ ತಂಗಿ. ಬರೀ ಇರ್ತೀರ, ನಾ ಯಾಕೆ ಮಾತಾಡ್ತೀನಿ ಆಕಿ? ಅಲ್ಲ, ಇಟ್ಟು ದಿನ ಚಲೋನ ಇದ್ಲಿ, ಈಗ ಹಂಗೆ ಮಾಡಕತ್ತಾಳೆ, ಯಾಕೆ ಮಾಡತ್ತಾಳೆ ನನಗೂ ತಿಳಿವಲ್ದು. ಅಲ್ಲ, ಇಟ್ಟು ದಿನ ಇಲ್ಲೇ ಇದ್ದು ಓದ್ಯಾನ ಅಭ್ಯಾ, ಅವನ ಸ್ವಂತ ಮಗನಿಗೆ ನಾ ಹೆಚ್ಚು ನೋಡ್ಕೊಂಡಾಳೆ. ಈಗಿನ ಮಾತಾಡ್ತಾಳೆ, ಇಟ್ಟಕ್ಕೆ ನಾ ಯಾಕೆ ಅಂದಕ್ಕೆ ಕುಟ ಜಗಳ ಮಾಡ್ತೇನೆ ರೀ? ನಾ ಮಾಡೋದಿಲ್ರಿಪ್ಪ. ಇನ್ನೊಂದಿಷ್ಟು ದಿನ ಇರ್ತೇವ್ರಿ ಅತ್ತೀರ, ಚಂದಾಗಿದ್ದು ಚಂದಾಗಿ ಹೋಗ್ಕೇನ್ರಿ. ಆಕೆ ಏನು ಅನ್ಕೊಂಡ್ರು ನನಗೇನು ಬ್ಯಾಸ್ರ ಇಲ್ರಿ. ಇವ ಇಷ್ಟು ದೊಡ್ಡ ಮನಸ್ಸು ತೊಗೊಂಡ್ಬಿಡುವ ತಂಗಿ, ಸಾಕು. ಚಿಕ್ಕಮ್ಮ, ಚಿಕ್ಕಮ್ಮ, ನಿನ್ನ ಮಗಗೆ 100 ವರ್ಷ ಆಯಸ್ ನೋಡು, ಈಗ ಅಂತಿದ್ದಂಗೆ ಬಂದಾಗ್ಬಿಟ್ಟ. ಇವ ಚಿಕ್ಕಮ್ಮ ಎಲ್ವಿ? ಇಲ್ಲೇ ಒಳಗಿರ್ಬೇಕು ನೋಡ್ತಮ್ಮ. ಯಾಕೆ? ಏನಿಲ್ಲ, ಅಕ್ಷರ ಅಂಗಡಿಗೆ ಹೋಗಿ ಬರೋಣ ಅಂದಿದ್ದೆ. ಸಂಜೆ ಮಾಡಿ ರೆಡಿ ಆಗ್ತೀನಿ ಅಂದಿದ್ಲ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತೇಳಿ ಒಂದು ದೌಡ್ ಬಂದೆ. ಹೋಗಿದ್ದೇನೆ ಹೊಸ ಮನೆ ಅಂತಕ್ಕೆ? ಹೋಗಿದ್ದೆ ತಮ್ಮ. ನೀ ಏನೇನು ಹೇಳಿಯ ಎಲ್ಲ ಮಾಡಿದ್ರಂತ, ನಿನಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಅಂತಂದ್ರೆ, ಹಂಗಾರೆ ಒಂದಿಟ್ಟು ಚಾ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದೆ. ಆತಾತು, ನನಗೆ ಕಟ್ ನೋಡ್ತೇನೆ, ಮಾತಾಡ್ತೇನೆ ಅವ್ರ ಹತ್ತಕ್ಕೆ. ನೀ ಚಾ ತೊಗೊಂಡು ಹೋಗ್ಬೇಡಣ, ನಾ ಚಿಕ್ಕಮ್ಮನ ಕರ್ಕೊಂಡು ಬಂಗಾರದ ಅಂಗಡಿಗೆ ಹೋಗ್ಬಿಡ್ತೀನಿ. ಆತಪ್ಪ. ಚಿಕ್ಕಮ್ಮ, ಚಿಕ್ಕಮ್ಮ ತಂಗಿ ನಡಿ, ಇಲ್ಲೇ ಇದ್ರ ಆಯ್ತು ಹೋಯ್ತು ಚಾಲು ಮಾಡ್ತಾಳೆ ನಮ್ಮ ಮುಂದೆ. ನಡಿ, ನಾವು ಹೋಗೋಣ ಆ ಕಡೆ. ಥರ್ಮಸಲ್ಲಿ ಇಟ್ಟಿರಿ, ಅದು ಅಡುಗೆ ಮನೆಯಾಗ ಇಟ್ಟ ನೋಡಿ, ತಮ್ಮರ್ತಿ ಇಲ್ಲದನ ಅಭಿಷೇಕ. ಬರೀ ಅತ್ತೀರ. ಅಯ್ಯೋ, ಯಾವಾಗ ಹೋಗಿಬಿಟ್ಟಾರ? ಏನಪ್ಪ? ಹಾಲು ಚಿಕ್ಕಮ್ಮ ಏನಂತ ಕೇಳ್ತೀಯಲ್ಲ? ಸಂಜೆನ ದೌಡ್ ಬರ್ತೀನಿ, ಅಕ್ಷರ ಅಂಗಡಿಗೆ ಹೋಗಿ ತಾಳಿ ಚೇನ್ ತೊಗೊಂಬರಣ ಅಂತ ಹೇಳಿದ್ನಿಲ್ಲ? ಹೇಳಿದ್ ಬಿಡಪ್ಪ, ಆದ್ರೆ ನಿಮ್ಮ ಒಂದು ಮಾತು ಹೇಳಿಲ್ಲ. ಚಿಕ್ಕಮ್ಮ, ಅದು ಎಲ್ಲ ತಿರುಗಿ ಕೆಡಿಸ್ಕೋಬೇಡ. ಹೋಗಿ ದೌಡ್ ತಯಾರಾಗ್ಬಾ, ಹೋಗಿ ಬರ್ಣ. ಆತ ಹೇಳಿ ಬರ್ತೀನಿ. ಆದ್ರೆ ನಾನು ನೋಡಪ್ಪ ಹೇಳಿರ್ತೀನಿ ಅಭಿಷೇಕ, ಈಗ ನೀವೇ ನಮಗೇನು ಕಟ್ಟ ಕೊಡೋದು ಬೇಡ. ನಿಮ್ಮ ಸುಮ್ಮನೆ ಮನಸ್ಸಿಗೆ ಹಚ್ಕೊಂಡ 4-5 ಲಕ್ಷ ಖರ್ಚಾಗೈತೆ ಅಂತಂದು ಅನಿಸ್ತೈತಿ. ನಾನಂತೂ ಇವತ್ತಲ್ಲ ನಾಳೆ ಕೊಟ್ಟು ತೀರಿಸ್ತೀನಿ. ಆತಿಲ್ಲ? ಚಿಕ್ಕಮ್ಮ, ಅದನ್ನೆಲ್ಲ ಆಮೇಲೆ ನೋಡೋಣ. ಹೋಗು ಹೋಗಿ, ಈಗ ದೌಡ್ ತಯಾರಾಗ್ಬಾ, ಹೋಗಿ ಬರ್ಣ. ಬರ್ತೀನಿ ತಡಿ. ದೌಡ್ ಬಾ ಚಿಕ್ಕಮ್ಮ. ಅಬೇ, ಏನ್ ಕಾಕ ಇವತ್ತು ದೌಡ ಬಂದಿ ನೀನು? ನಾನು ಏನ್ ಕೇಳಾಕತ್ತೇನ್ಲಿ, ನೀ ದೌಡ್ ಬಂದಿಯಲ್ಲ ಇವತ್ತು ಯಾಕೆ? ಅದು ಏನಿಲ್ಲ ಕಾಕ, ಅದ ಬಂಗಾರದ ಅಂಗಡಿಗೆ ಹೋಗಿ ತಾಳಿ ಚೇನ್ ತರೋದಿತ್ತಲ್ಲ, ಚಿಕ್ಕಮ್ಮನ ಕರ್ಕೊಂಡು, ಅದಕ್ಕೆ ಇವತ್ತು ಒಂದು ದೌಡ ಬಂದೆ ನಾನು ಆಫೀಸ್ದಿಂದ. ನೀ ಯಾಕೆ ದೌಡ ಬಂದಿ ಕಾಕ? 7-8 ಬರ್ತಿದ್ದಿ. ಮಳಿ ಒಂದು ಹಿಡ್ದೈತಲ್ಲಪ್ಪ. ಈ ಮಳಿ ಹಿಡ್ದಿದ್ದು ಕೆಲಸ ಒಂದಿಲ್ಲ. ಮಲ್ಲಪ್ಪ ಹೋಗ ಮತ್ತೆ ಮಳಿ ಹಿಡ್ದೈತಪ್ಪ, ಕೆಲಸ ಏನಿಲ್ಲ, ಹೊಕ್ಕ ನಾನು ಮನೆಗೆ ಅಂದೆ. ಕೆಲಸ ಇಲ್ಲ ಅಂದ್ರೆ ಮತ್ತೆ ಇದು ಏನು ಮಾಡ್ತೀಪ, ಎಲ್ಲ ಇಟ್ಟು ಒಳಗೆ ಹೋಗ್ಬಿಡು ಅಂತಂದ. ಅದಕ್ಕೆ ಬಂದ್ಬಿಟ್ಟೆ. ಒಬ್ಬವನ ನನಗೂ ಬ್ಯಾಸರ ಆತು. ಮಂಜ ಒಂದು ಬಂದಿದ್ರೆ ಬ್ಯಾಸರ ಹಾಕಿದ್ದಿಲ್ಲ, ಅವನು ಬರಾಕತ್ತಿಲ್ಲ ಈಗ. ಯಾಕಕ್ಕ ಮಂಜ ಬಂದಿಲ್ಲ? ಅವ್ನ ಹೆಂಡತಿ ಡೆಲಿವರಿ ಆತಲ್ಪ, ದವಾಖಾನೆಗೆ ಅದನ್ನ ಹೆಂಡತಿ ನೋಡ್ಕೊತ ಹೆಣ್ಣು ಹುಡ್ತಲ್ಲ ಅವಂಗ. ಹೌದಾ ಕಾಕ? ಎಂದ? ಆಗಲಿ ಒಂದು 6-7 ದಿನದ ಮ್ಯಾಗ ಆಗಿರ್ಬೇಕಪ್ಪ. ಒಟ್ಟು ಡಿಚಾರ್ಜ್ ಮಾಡ್ಕೊಂಡು ಕರ್ಕೊಂಬರಾಕತ್ತೀವಿ ಅಣ್ಣ ಅಂತಂದ ನೋಡಿ. ಇವತ್ತು ಫೋನ್ ಹಚ್ಚಿದ್ರು ನೋಡ್ಕಕ್ಕ ಬೋಸಡಿಕೆ. ಎಲ್ಲ ಫೋನ್ ಹಚ್ಚಿ ಹಂಗಾತ್ಲಿ ಅಬೇ, ಹಿಂಗಾತ್ಲಿ ಅಬೇ ಅಂತ ಎಲ್ಲ ಹೇಳ್ತಾನ. ತನಗೆ ಮಗಳು ಹುಟ್ಟಿ ಸುದ್ದಿ ಮಾತ್ರ ನನಗೆ ಹೇಳಿಲ್ಲ ನೋಡು. ಹೇಳ್ಬಾರ್ದಂತ ಏನಿಲ್ಲ, ಅವ್ನು ನಂಗೂ ಹಚ್ಚಿದ್ದಿಲ್ಲ, ನಾನು ಹಚ್ಚಿದ್ದೆ ಅವಂಗ. ಅಂದ್ರೆ ಪಾಪ ದವಾಖಾನೆಗೆ ಒಂದು ಓಡಾಡಕತ್ತೈತೆ ಅಂತ. ಇವ ವೀರೇಶ್ ಆತು ಮತ್ತು ಅವ ಈರಪ್ಪಣ್ಣ ಅವ್ರ ಮಾವ ಅವ ಏನೂ ಓಡಾಡಿಲ್ಲ, ಇದು ಓಡಾಡಿ ಎಲ್ಲ ಮಾಡೈತಿ. ಹಾಗಾಗಿ ಸೌಡಿಲ್ಲ, ಅದಕ್ಕೆ ಹಚ್ಚಿರಕ್ಕಿಲ್ಲ. ಹಚ್ತಿದ್ದಾನ ಇನ್ನು ಸೌಡಾದ, ಇನ್ನು ಹೇಳ್ತಿದ್ದಾನ ಮನ್ಯಾಗ ಹಾಕಿದ ಅಂದ್ರೆ ಸೌಡ ಅಲ್ಲ, ಹಚ್ತಾನ. ನಾ ರೆಡಿ ಆದೆ, ನಡಿ ಅಭಿಷೇಕ ಹೋಗೋಣ. ಆತಾ ಚಿಕ್ಕಮ್ಮ ಬಾ. ನೀವೇನು ಇಟ್ಟು ದೌಡ್ ಬಂದಿರಿ ಇವತ್ತು? ಕೆಲಸ ಇರ್ಲಿಲ್ಲ, ಅದಕ್ಕೆ ಬಂದೆ. ಅತ್ತೆಯರು ಚಾ ಮಾಡಿಟ್ಟಾರು, ಹಾಕೊಂಡು ಕುಡೀರಿ. ಒಟ್ಟು ಬಂಗಾರದ ಅಂಗಡಿಗೆ ಹೋಗ್ಬರ್ತೀವಿ. ಆತಾತು, ಹೋಗ್ಬರ್ರಿ. ಹೇಳೋದು ಮರ್ತು ನೋಡು, ಹುಡುಗರು ಸಾಲಿಂದ ಬರ್ತಾವು, ಅವ್ರಿಗೆ ಬಂದು ಒಟ್ಟು ಚಾ ಹಾಕ್ಕೊಡು. ಹಂಗ ಟ್ಯೂಷನ್ಗೆ ಅವ್ರಿಗೆ ಬೇರೆ ಯಾರು ಭೀ ಹಾಕಿ ಕಳಿಸು. ಯಾಕ ಅವಿಲ್ಲನ? ನಿಮ್ಮ ಮನೆಯಾಗಿಲ್ಲ, ಹೊಸ ಮನೆ ಅಂತ ಹೋಗ್ಯಾಳ. ಯಾಕ ಈ ನಡುವು ನಿಮ್ಮ ಅವ್ವಗ ಈ ಮನೆ ಹಿಡಿಸುವಲ್ದೇನು? ಆ ಮನೆ ನೋಡಿದ ಮ್ಯಾಗ ಅದ ಮನ್ಯಾಗ ಇರ್ಬೇಕನ್ನ ಮನಸ್ಸು ಮಾಡಿಗಿಡ್ಯಾಳ. ಏನ್ ನೋಡ್, ಏನ್ ಅವ್ರ ಜೋಡಿನ ಹೊಕ್ಕಳ ಹೆಂಗ? ಹೋಗಿ 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 ಹೊಸ ಮನ್ಯಾಗ ಕುಂದ್ರಾಕತ್ತಾಳ. ಈಗೂ ಅಲ್ಲಿಗೆ ಹೋಗ್ಯಾಳ. ಬಾಯಿ ಏನದ ನಡಿ. ಇದ್ದಿದ್ದಂಗೆ ಹೇಳಿದ್ರೆ ಯಾವ್ದು ಬಂದು ಎದಿಗೆ ಓದಿದ್ರತ್ತೆ. ನನ್ನ ಮಾತು ಇದ್ದಂಗೆ ಹೇಳ್ತಾರಲ್ಲ, ಬರಸ್ನಕ್ಕವ ನಿಮಗೆ. ಆತೋರಿ, ಹುಡುಗರು ಬಂದ್ರೆ ಚಾ ಹಾಕಿ ಕೊಡ್ರಿ ಅವ್ರಿಗೆ ಹೊಕ್ಕನ್ನ.
ಯಾವ ಮೋಸದ ಹುಟ್ಟೈತನ ನೋಡಿದ್ರು ಅವ್ನು ಯಾವ ನೋಡು ಬರೀ ಕೊಂಕ ಮಾತಾಡವ ಬರೀ ಇದ್ರಾಗ ಬಂದೈತೆ ನೋಡಿದ್ರು